ಹಾಯ್ ಫ್ರೆಂಡ್ಸ್, ಶ್ರೀ ಜಗನ್ನಾಥನ ಅಪೂರ್ಣ ವಿಗ್ರಹದ ಕಥೆನ ಹೇಳ್ತೀನಿ ಬನ್ನಿ. ಬಹಳ ವರ್ಷಗಳ ಹಿಂದೆ ಒಡಿಶಾದ ರಾಜ ಇಂದ್ರತಮ್ಯನು ಶ್ರೀ ಮಹಾವಿಷ್ಣುವಿನ ದಿವ್ಯ ರೂಪವನ್ನು ಪ್ರತಿಷ್ಠಾಪಿಸಬೇಕೆಂದು ಸಂಕಲ್ಪ ಮಾಡಿದನು. ಆಗ ವಿಶ್ವಕರ್ಮನು ವೃದ್ಧಶಿಲ್ಪಿಯ ರೂಪದಲ್ಲಿ ಬಂದು, ನಾನು 21 ದಿನಗಳ ಕಾಲ ಬಾಗಿಲು ತೆರೆಯದೆ ವಿಗ್ರಹವನ್ನು ಕೆತ್ತುತ್ತೇನೆ. ಆ ಅವಧಿಯಲ್ಲಿ ಯಾರು ಒಳಗೆ ಬರಬಾರದು ಎಂದು ಹೇಳಿದನು. ಕೆಲವು ದಿನಗಳ ನಂತರ ಒಳಗಿನಿಂದ ಯಾವುದೇ ಶಬ್ದ ಕೇಳಿಸದ ಕಾರಣ ರಾಣಿ ಆತಂಕಗೊಂಡಳು. ರಾಜನು ತಾಳ್ಮೆ ಕಳೆದುಕೊಂಡು ಬಾಗಿಲು ತೆರೆದನು. ಆಗ ವಿಶ್ವಕರ್ಮನು ಅಲ್ಲಿಂದ ಅಂತರ್ಧಾನನಾದನು. ವಿಗ್ರಹಗಳು ಇನ್ನೂ ಸಂಪೂರ್ಣವಾಗಿರಲಿಲ್ಲ. ಕೈಗಳು ಮತ್ತು ಕಾಲುಗಳು ಪೂರ್ಣವಾಗಿ ರೂಪುಗೊಂಡಿರಲಿಲ್ಲ. ಆದರೆ ಆ ಕ್ಷಣವೇ ಆಕಾಶವಾಣಿ ಕೇಳಿಸಿತು. ಈ ರೂಪವೇ ನನ್ನ ಇಚ್ಛೆ. ನಾನು ಎಲ್ಲರಿಗೂ ಸಮಾನನಾಗಿರುವ ಜಗನ್ನಾಥನಾಗಿ ಈ ರೂಪದಲ್ಲೇ ಪೂಜಿಸಲ್ಪಡುತ್ತೇನೆ. ಅಂದಿನಿಂದ ಶ್ರೀ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ದೇವಿಯವರು ಇದೇ ವಿಶಿಷ್ಟ ರೂಪದಲ್ಲಿ ಪುರಿ ಕ್ಷೇತ್ರದಲ್ಲಿ ಕೋಟ್ಯಾಂತರ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾರೆ. ಈ ಕತೆ ನಮಗೆ ಒಂದು ಪಾಠ ಹೇಳುತ್ತದೆ. ಭಗವಂತನ ಇಚ್ಛೆ ಮತ್ತು ಸಮಯವೇ ಎಲ್ಲದಕ್ಕಿಂತ ಶ್ರೇಷ್ಠ. ಈ ಕತೆ ಕೇಳಿದವರಿಗೆ ಒಳ್ಳೆಯದಾಗಲಿ. ಧನ್ಯವಾದಗಳು.